ಬ್ರಹ್ಮಜ್ಞನಾದ ನಭಾಗನ ಮಗ ಅಂಬರೀಷ. ಈತ ಸಪ್ತದ್ವೀಪಗಳಿಂದ ಕೂಡಿದ ಅಖಂಡ ಭೂಮಂಡಲಕ್ಕೆ ಚಕ್ರವರ್ತಿಯಾಗಿದ್ದ. ಕೊನೆಯಿಲ್ಲದ ಐಶ್ವರ್ಯ ವೈಭವ ಇದ್ದರೂ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಲೌಕಿಕ ಭೋಗ ಶಾಶ್ವತ, ಶ್ರೀಹರಿಯ ಭಕ್ತಿಯೊಂದೇ ಶಾಶ್ವತ ಎನ್ನುವುದು ಆತನ ಭಾವನೆ. ಆಗಾಗ ವಸಿಷ್ಠ, ಗೌತಮ, ಅಸೀಸ ಮೊದಲಾದ ಮಹರ್ಷಿಗಳ ಸಹಾಯದಿಂದ ಅಶ್ವಮೇಧ ಯಾಗವನ್ನು ಮಾಡಿಸ್ತಾ ಇದ್ದ. ಆ ಕಾಲದಲ್ಲಿ ತಮ್ಮ ಯಾಗದ ಹವಿಸ್ಸನ್ನು ಪಡೆಯೋಕ್ಕೆ ಸ್ವತಃ ದೇವತೆಗಳು ಬರ್ತಾಯಿದ್ರು. ಕಾಲ ಮುಂದುವರಿಯುತ್ತಾ ಹೋದಾಗೆ ರಾಜನ ಮನಸ್ಸು ಭೋಗದಿಂದ ಹಿಮ್ಮುಖವಾಗ್ತಾ ಭಗವಂತನ ಧ್ಯಾನ ಭಕ್ತಿಯಲ್ಲಿ ಕಾಲ ಕಳೀತಾ ಇದ್ದ. ಆ ಕಣ್ಣುಗಳು ದೇವರ ಮೂರ್ತಿಯನ್ನು ನೋಡೋಕ್ಕೆ ಬಯಸ್ತಾ ಇತ್ತು. ಕಿವಿಗೆ ಹರಿಕೀರ್ತನೆಯ ಆಸೆ, ಪಾದಗಳಿಗೆ ತೀರ್ಥಯಾತ್ರೆಯ ಗೀಳು, ತಲೆಗೆ ದೇವರ ಪಾದದಲ್ಲಿರುವ ಭ್ರಮೆ. ಹೆಚ್ಚೇನು, ಆತನ ಇಂದ್ರಿಯ ಮನಸ್ಸು ಎಲ್ಲವೂ ಶ್ರೀಹರಿಗೆ ಮೀಸಲಿತ್ತು. ದೇವೇಂದ್ರನ ವೈಭವವನ್ನು ಹೀಯಾಳಿಸುವ ಅರಮನೆ, ಸುಂದರ ಹೆಂಡತಿ, ರಾಜ ವೈಭೋಗ ಎಲ್ಲವೂ ಆತನಿಗೆ ಜಿಹಾಸೆ. ಸದಾ ಶ್ರೀಹರಿಯ ಧ್ಯಾನದಲ್ಲಿ ಇರುತ್ತಿದ್ದ. ಅವನ ಭಕ್ತಿಗೆ ಮೆಚ್ಚಿದ ಶ್ರೀಹರಿ ತನ್ನ ಚಕ್ರಾಯುಧವನ್ನೇ ಆತನಿಗೆ ಅನುಗ್ರಹಿಸಿದ್ದ. ಕಾಲ ಕಳೆಯುತ್ತಾ ಹೋದಾಗೆ ಸಾಮ್ರಾಜ್ಯದಿಂದ ವಿಮುಖನಾಗಿ ತನ್ನ ಪತ್ನಿಯೊಡನೆ ದ್ವಾದಶಿ ವ್ರತವನ್ನು ಕೈಗೊಂಡು 1 ವರ್ಷದವರೆಗೂ ಆಚರಿಸಿದ. ವ್ರತದ ಕೊನೆಯಲ್ಲಿ ಕಾರ್ತೀಕ ಮಾಸದ ದ್ವಾದಶಿ ಬರುವುದಕ್ಕೂ ಮುಂಚೆ 3 ದಿನಗಳು ಉಪವಾಸವಿದ್ದು ದ್ವಾದಶಿಯ ದಿನ ಬೆಳಿಗ್ಗೆ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ಭಕ್ತಿಯಿಂದ ಪೂಜೆ ಮಾಡ್ತಾನೆ. ನಂತರ ಆಗತಾನೇ ಕರು ಹಾಕಿದ ಬೇಕಾದಷ್ಟು ಹಾಲು ಕೊಡುವ 60 ಕೋಟಿ ಗೋವುಗಳನ್ನು ದಾನ ಮಾಡ್ತಾನೆ. ಬ್ರಾಹ್ಮಣರಿಗೂ ಬಡಬಗ್ಗರಿಗೂ ಕೈ ತುಂಬ ದಕ್ಷಿಣೆ ಕೊಟ್ಟು ಹೊಟ್ಟೆ ತುಂಬ ಊಟ ಕೊಡ್ತಾನೆ. ಅಷ್ಟರಲ್ಲಿ ಮಹಾತಪಸ್ವಿಗಳಾದ ದುರ್ವಾಸರು ಅಲ್ಲಿಗೆ ಬರ್ತಾರೆ. ಪರಮೇಶ್ವರನೇ ಪ್ರತ್ಯಕ್ಷನಾದಂತೆ ಭಾವಿಸಿದ ಅಂಬರೀಷ ಅತ್ಯಂತ ಆದರದಿಂದ ಸ್ವಾಗತಿಸ್ತಾನೆ. ಭಕ್ತಿಯಿಂದ ನಮಸ್ಕರಿಸಿ ಊಟಕ್ಕೆ ಏಳುವಂತೆ ಬೇಡಿಕೊಂಡ. ಋಷಿಯು ಅದಕ್ಕೆ ಒಪ್ಪಿ ನಿತ್ಯ ಕರ್ಮವನ್ನು ಮುಗಿಸಿ ಬರ್ತೇನೆಂದು ಯಮುನಾ ನದಿಗೆ ಬಂದು ಧ್ಯಾನ ಮಾಡ್ತಾ ಸಮಾಧಿ ಸ್ಥಿತಿಯನ್ನು ತಲುಪ್ತಾರೆ. ಇತ್ತ ಅಂಬರೀಷ ದ್ವಾದಶಿ ಮುಹೂರ್ತ ಕಳೆಯುವುದರೊಳಗೆ ಊಟ ಮುಗಿಸಬೇಕೆಂದು ಅವಸರ ಪಡ್ತಾನೆ. ಅತಿಥಿಯನ್ನು ಬಿಟ್ಟು ಊಟ ಮಾಡುವುದು ದೋಷ. ಆತ ಶಾಸ್ತ್ರವನ್ನು ವಿಚಾರಿಸಿದಾಗ ನೀರು ಕುಡಿದರೆ ಪಾರಾಯಣೆಯ ಫಲ ಬರುತ್ತೆ ಅಂತ ತಿಳಿಸಿದರು. ಅದರಂತೆ ಸ್ವಲ್ಪ ನೀರು ಕುಡಿದು ದುರ್ವಾಸರನ್ನು ಕಾಯ್ತಾ ಇದ್ದ. ಸ್ವಲ್ಪ ಹೊತ್ತಿನ ಮೇಲೆ ದುರ್ವಾಸರು ಸಮಾಧಿಯಿಂದ ಎಚ್ಚೆತ್ತು ನಿತ್ಯ ಕರ್ಮಗಳನ್ನು ಮುಗಿಸಿ ಬರ್ತಾರೆ. ರಾಜನ ಮುಖ ನೋಡುತ್ತಲೇ ನೀರನ್ನು ಕುಡಿದು ದ್ವಾದಶಿಯ ವ್ರತವನ್ನು ಮುಗಿಸಿದ್ದಾನೆಂಬುದು ಜ್ಞಾನ ದೃಷ್ಟಿಯಿಂದ ದುರ್ವಾಸರಿಗೆ ಗೋಚರ ಆಯಿತು. ದುರ್ವಾಸರಿಗೆ ಮೊದಲೇ ಕೋಪ ಜಾಸ್ತಿ. ರಾಜನ ಚರ್ಯೆಯಿಂದ ತಡೆಯಲಾರದಷ್ಟು ಕೋಪ ಬಂತು. ಭಕ್ತಿಯಿಂದ ಕೈಕಟ್ಟಿ ನಿಂತ ಅಂಬರೀಷನನ್ನು ಕೋಪದಿಂದ ದಿಟ್ಟಿಸಿ ನೋಡುತ್ತಾ, ಎಲ ನಿನಗೆಷ್ಟು ಸೊಕ್ಕು, ಅತಿಥಿಯಾಗಿ ನನ್ನನ್ನು ಊಟಕ್ಕೆ ಕರೆದು ನನಗೆ ಊಟ ಕೊಡುವ ಮುನ್ನವೇ ನೀನು ಪಾರಾಯಣೆಯನ್ನು ಮಾಡಿ ಮುಗಿಸಿದೆಯಾ? ಇದೆಂಥ ದುರಾಚಾರ! ಈ ಪಾಪಕ್ಕೆ ತಕ್ಕ ಫಲ ಈಗಲೇ ಅನುಭವಿಸುವೆ ಎಂದು ತನ್ನ ಜಟೆಯಿಂದ 1 ಕೂದಲನ್ನು ಕಿತ್ತು ನೆಲಕ್ಕೆ ಬಡಿದರು. ಒಡನೆ ಭಯಂಕರ ರೂಪಿನ ಮಾರಿಯೊಂದು ಕಾಣಿಸಿತು. ಅದು ತನ್ನ ದೇಹದಿಂದ ಸುತ್ತಲೂ ಉರಿಯನ್ನು ಚೆಲ್ತಾ ಹಿರಿದ ಕತ್ತಿಯೊಡನೆ ಅಂಬರೀಷನ ಬಳಿ ಹಾರಿ ಬಂತು. ದೈವಭಕ್ತ ಅಂಬರೀಷ ಸ್ವಲ್ಪವೂ ಭಯಪಡದೆ ಹರಿಯನ್ನೇ ಧ್ಯಾನಿಸ್ತಾ ಇದ್ದ. ಅಷ್ಟರಲ್ಲಿ ವಿಷ್ಣು ಚಕ್ರವು ಅಲ್ಲಿಗೆ ಹಾರಿ ಬಂದು ಮಾರಿಯನ್ನು ಧ್ವಂಸ ಮಾಡಿ ದುರ್ವಾಸರ ಬಳಿ ಬಂತು. ಅದರ ರಭಸ ಕಂಡು ಋಷಿ ಭಯದಿಂದ ಓಡಿದ. ಜೀವ ಭಯದಿಂದ ಓಟಕ್ಕಿತ್ತ ದುರ್ವಾಸರನ್ನು ವಿಷ್ಣು ಚಕ್ರ ಬೆನ್ನಟ್ಟಿತು. ಅದರಿಂದ ತಪ್ಪಿಸಿಕೊಳ್ಳೋಕೆ ಮೇರು ಪರ್ವತದ ಗುಹೆಯನ್ನು ಹೊಕ್ಕರು. ಚಕ್ರ ಬಿಡದೆ ಅಲ್ಲಿಗೂ ನುಗ್ಗಿತ್ತು. ಋಷಿ ಸ್ವರ್ಗಕ್ಕೆ ಓಡಿದ. ಅದು ಹಿಂದೆಯೇ ಬೆನ್ನಟ್ಟಿ ಬಂತು. ಲೋಕಲೋಕಗಳನ್ನೆಲ್ಲ ಹೊಕ್ಕ. ಆದರೇನು, ಬೆನ್ನಟ್ಟಿದ ಬೇತಾಳದಂತೆ ಹಿಂದೆಯೇ ಬಂತು. ಋಷಿ ತನಗಿನ್ನೂ ಉಳಿಗಾಲ ಇಲ್ಲ ಎಂದು ಬ್ರಹ್ಮನ ಮೊರೆ ಹೋದರು. ಆದರೆ ಬ್ರಹ್ಮ, ಅಯ್ಯ ಮಹರ್ಷಿ, ಭಗವಂತನ ಚಕ್ರದಿಂದ ನಿನ್ನನ್ನು ಕಾಪಾಡುವುದು ನನ್ನ ಕೈಲಿ ಸಾಧ್ಯ ಇಲ್ಲ ಎಂದ. ನಂತರ ಈಶ್ವರನ ಬಳಿ ಬಂದು ಕೇಳಿದ. ಪರಶಿವನು, ಅಯ್ಯ ಮಹರ್ಷಿ, ನಾವಾರು ನಿನ್ನ ಸಹಾಯಕ್ಕೆ ಬರಲಾರೆವು, ನೀನು ಶ್ರೀಹರಿಯ ಬಳಿ ಹೋಗು ಎಂದ. ಋಷಿ ಹರಿಯ ಬಳಿ ಬರ್ತಾರೆ. ಸ್ವಾಮಿ, ನನ್ನನ್ನು ಕಾಪಾಡು ಎಂದು ಹರಿಯನ್ನು ಬೇಡಿಕೊಳ್ತಾರೆ. ಶ್ರೀಹರಿ ಅದಕ್ಕೆ, ಅಯ್ಯ ಮುನೀಂದ್ರ, ನಾನು ಸ್ವತಂತ್ರನಲ್ಲ, ಕೇವಲ ಭಕ್ತರ ಅಧೀನ. ಪತಿವ್ರತೆ ಆದವಳು ಗಂಡನ ಅಧೀನದಲ್ಲಿ ಇಟ್ಟುಕೊಳ್ಳುವ ಹಾಗೆ ಭಗವದ್ಭಕ್ತರು ನನ್ನನ್ನು ವಶಪಡಿಸಿಕೊಂಡಿದ್ದಾರೆ. ಆದ್ದರಿಂದ ನಿನ್ನ ಸಂಕಟ ನಾನು ತಪ್ಪಿಸಲಾರೆ, ನೀನು ಅಂಬರೀಷನನ್ನೇ ಮೊರೆ ಹೋಗು ಎಂದ. ದೂರ್ವಾಸರು ಅಂಬರೀಷನ ಬಳಿ ಬಂದು ಅವನ ಪಾದಗಳನ್ನು ಹಿಡಿದುಕೊಂಡರು. ಅಂಬರೀಷ ಪಾದಗಳನ್ನು ಬಿಡಿಸಿಕೊಂಡು ಭಕ್ತಿಯಿಂದ ಸ್ತೋತ್ರ ಮಾಡಿದ.
ಸಹಸ್ರಧಾರೆಯಿಂದ ಕೂಡಿದ ಸುದರ್ಶನ ನಿನಗೆ ನಮಸ್ಕಾರ. ಶ್ರೀಹರಿಯ ಕೈಯನ್ನು ಅಲಂಕರಿಸುವ ನೀನು ಶರಣಾದವರ ರಕ್ಷಿಸಬೇಕಲ್ಲವೇ? ಅಧರ್ಮ ಮಾಡುವ ರಾಕ್ಷಸರಿಗೆ ನೀನು ಧೂಮಕೇತು, ಹಾಗೆ ಧರ್ಮಪರರಾದವರ ರಕ್ಷಿಸುವವನು ನೀನೇ. ಒಂದು ಪಕ್ಷ ಅಪರಾಧ ಮಾಡಿದ್ರೂ ಶರಣು ಬಂದವರ ಕ್ಷಮಿಸಬೇಕು. ಶರಣಾದ ಋಷಿಯನ್ನು ಕಾಪಾಡಿ ನನ್ನ ವಂಶ ಉಳಿಸು ಎಂದ. ಕೂಡಲೇ ಚಕ್ರವು ಶಾಂತವಾಯಿತು. ದೂರ್ವಾಸರು ಅಂಬರೀಷನನ್ನು ಬಾಯಿ ತುಂಬ ಹೊಗಳಿ ಹರಿಸಿದರು. ಅಂಬರೀಷ ಅವರ ಕಾಲಿಗೆ ಬಿದ್ದು, ಇದನ್ನೆಲ್ಲ ಮರೆತು ಬಿಡೋಣ, ನೀವು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಊಟ ಮಾಡಿ ಎಂದ. ಋಷಿಗಳು ರಾಜನ ಆತಿಥ್ಯವನ್ನು ಸ್ವೀಕರಿಸಿ ಬ್ರಹ್ಮಲೋಕಕ್ಕೆ ಹಿಂದಿರುಗಿದರು.